ಮನುಷ್ಯ ಶರೀರ ಇದು ಸುಮ್ಮನೆ ಬರುತ್ತೆ ಅಂತ ಅನ್ಕೊಳಿಕ್ ಹೋಗ್ಬಾರ್ದು. ಈ ಮನುಷ್ಯ ದೇಹವನ್ನ ಪಡೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟಿದ್ದಾನೆ. ದಾಸರು ಹೇಳ್ತಾರೆ, 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದಿರತಕ್ಕಂತಹದ್ದು ಈ ಶರೀರ. ಹಾಗಾದ್ರೆ ಸುಮ್ಮನೆ ಮನುಷ್ಯ ಶರೀರ ಅನ್ನೋ ಜೀವನದಲ್ಲಿ ದೊರಕತಕ್ಕಂತಹದ್ದಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ, ಅದರಲ್ಲೂ ಕೂಡ ಆಚಾರ್ಯ ಮಧ್ವರ ಸಿದ್ಧಾಂತವನ್ನ, ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನ ಮಾಡುವಂತಹ ಒಂದು ದೊಡ್ಡ ಯೋಗ ಸಿಕ್ತು ಅಂತ ಹೇಳ್ಬಿಟ್ರೆ, ಆ ಯೋಗವನ್ನ ಯಾವತ್ತೂ ಕೂಡ ವಿನಾಕಾರಣ ತಪ್ಪಿಸಿಕೊಳ್ಳಬಾರದು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರಾಗಿದ್ದವರು ಸುಧೀಂದ್ರ ತೀರ್ಥರ ಮೂಲಕ ಪ್ರಣವ ಮಂತ್ರದ ಉಪದೇಶವನ್ನ ಪಡೆದುಕೊಂಡು ಆಶ್ರಮದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ, ಗುರುಗಳ ಅಪ್ಪಣೆಯ ಮೇರೆಗೆ ಅನೇಕ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನ ಮಾಡುವ ಬಯಕೆ ಉಳ್ಳವರಾಗಿ ರಾಘವೇಂದ್ರ ತೀರ್ಥರು ಸಂಚಾರವನ್ನ ಆರಂಭ ಮಾಡಿದ್ದಾರೆ. ದ್ಯುಪುರೀಶ, ಕಮಲಾಲಯ, ಪುಷ್ಕರಣಿ ಇವೇ ಮೊದಲಾದಂತಹ ಯಾತ್ರೆಗಳನ್ನ ಕೈಗೊಂಡು ಅಲ್ಲಿ ನೆಲೆಸಿದಂತಹ ಯಾವ ಭಗವಂತನಿದ್ದಾನೆ ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ, ಆ ಕ್ಷೇತ್ರದಲ್ಲಿ ಮಣಿಶೃಂಗ ಅನ್ನುವಂತಹ ಸ್ಥಳದಲ್ಲಿ ದುರ್ಗಾದೇವಿಯನ್ನ ಸಂದರ್ಶನ ಮಾಡಿದರು ಅಂತ ನಾವು ಕಳೆದ ಶ್ಲೋಕದಲ್ಲಿ ಕೇಳಿದ್ವಿ. ಆ ಕ್ಷೇತ್ರದಲ್ಲಿ ರಾಯರು ಅನೇಕ ಜನ ಶಿಷ್ಯರಿಗೆ ಶಾಸ್ತ್ರ ಗ್ರಂಥಗಳ ಪಾಠವನ್ನ ಮಾಡಿದರು ಅನ್ನೋ ಪ್ರಮೇಯವನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಗುರು ಪೂರ್ಣ ಬೋಧ ಮತ ಸಿಂಧು ಚಂದ್ರಮಾ ಯತಿರಾಡುಪಾದಿಶದಗಾಧ ಮೇಧಸಾ ಅಥ ಮಾನ ಪದ್ಧತಿ ಪುರಃಸರಂ ಕೃತಿ ನಿಜ ದರ್ಶನಂ ನಿಖಿಲ ಸಂಪದಾಂ ಪದಂ. ಇಡೀ ಪ್ರಪಂಚಕ್ಕೆ ತತ್ವಜ್ಞಾನ ಸಂಪೂರ್ಣ ನಾಶವಾದ ಸಂದರ್ಭದಲ್ಲಿ ಪರಮಾತ್ಮನ ಆಜ್ಞೆಯನ್ನ ತಮ್ಮ ಶಿರಸ್ಸಿನಲ್ಲಿ ಧರಿಸಿದಂಥವರಾಗಿ ಭಗವಂತನ ಸರ್ವೋತ್ತಮತ್ವವನ್ನ ಇಡೀ ಜಗತ್ತಿನೆಲ್ಲೆಡೆ ತುತ್ತೂರಿಯನ್ನ ಮೊಳಗಿಸಿದಂತಹ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದರು. ಅವರು ಬೆಳೆಸಿದ ಯಾವ ಸಿದ್ಧಾಂತ ಇದೆ, ಆ ಸಿದ್ಧಾಂತ ಯಾವ ರೀತಿ ಬೆಳೆದಿತ್ತು, ಸಮುದ್ರದಷ್ಟು ಅಗಾಧವಾಗಿ ಬೆಳೆದು ಹೋಗಿತ್ತಂತೆ ಮಧ್ವಾಚಾರ್ಯರ ಒಂದು ಪರಿಶ್ರಮದಿಂದ.
ಎಲ್ಲೆಡೆ ಸಂಚಾರವನ್ನ ಮಾಡಿ ಅನೇಕ ವಾದಿ ನಿಗ್ರಹಗಳನ್ನ ಮಾಡಿ ಅನೇಕ ಗುಡಿ ಗುಂಡಾರಗಳಲ್ಲಿ ಪೂಜಾ ಪುನಸ್ಕಾರಾದಿಗಳ ವ್ಯವಸ್ಥೆಗಳನ್ನ ನಡೆಸಿ ಹೀಗೆ ಎಲ್ಲ ಹಂತದಲ್ಲಿಯೂ ಕೂಡ ಬರೀ ಸನ್ಯಾಸಿ ಅಂದ ಮಾತ್ರಕ್ಕೆ ಪ್ರತಿಮಾ ಪೂಜಾ ಪ್ರಣವ ಮಂತ್ರದ ಜಪ ಇಷ್ಟನ್ನ ಮಾತ್ರ ಮಾಡದೆ ಅನೇಕ ಸರ್ವತೋಮುಖಿಯಾಗಿ ತಮ್ಮ ಅವತಾರ ಕಾರ್ಯವನ್ನ ನಡೆಸಿ ಜಗತ್ತಿನೆಲ್ಲೆಡೆ ಆ ಭಗವಂತನ ಸರ್ವೋತ್ತಮತ್ವವನ್ನ ಸಾಧಿಸಿದಂತಹ ಯತಿಶ್ರೇಷ್ಠರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂಥ ಆನಂದ ತೀರ್ಥರ ಸಿದ್ಧಾಂತಕ್ಕೆ ಈ ರಾಘವೇಂದ್ರ ತೀರ್ಥರು ಹೇಗಿದ್ದಾರೆ ಅಂದರೆ ಚಂದ್ರಮಾಹ, ಸಿಂಧು ಚಂದ್ರಮಾಹ ಅನ್ನೋ ಶಬ್ದವನ್ನ ಬಳಸ್ತಾರೆ. ಅಂದರೆ ಆನಂದ ತೀರ್ಥರ ಸಿದ್ಧಾಂತಕ್ಕೆ ಈ ರಾಘವೇಂದ್ರ ತೀರ್ಥರು ಹೇಗಿದ್ದಾರೆ? ಚಂದ್ರನಂತೆ ಇದ್ದಾರೆ. ಯಾವತ್ತೂ ಕೂಡ ಚಂದ್ರನ ಉದಯವಾದಾಗ ಸಮುದ್ರದ ವೃದ್ಧಿ, ಹೀಗೆ ಆನಂದ ತೀರ್ಥರಿಂದ ರಚಿತವಾದ ಯಾವ ಸಿದ್ಧಾಂತ ಎಂಬ ಸಮುದ್ರ ಇದೆ, ಈ ಸಿದ್ಧಾಂತ ಸಮುದ್ರ ಯಾವ ಉಕ್ಕೇರತ್ತೆ, ರಾಘವೇಂದ್ರ ತೀರ್ಥರಂತಹ ಜ್ಞಾನಿಗಳು, ಆ ಚಂದ್ರನಂತಹ ಜ್ಞಾನಿಗಳು ಉದಯಿಸಿದಾಗ ಆ ಆಚಾರ್ಯರ ಶಾಸ್ತ್ರವೆಂಬ ಸಿದ್ಧಾಂತ ಉದಯಿಸಿ ಉಕ್ಕೇರಲೇ ಬೇಕು ಅಂತ ಹೇಳುತ್ತೆ. ಇಂಥ ಆ ಯತಿಶ್ರೇಷ್ಠರಾದಂತಹ ಯಾವ ಆ ರಾಘವೇಂದ್ರ ಗುರುಗಳು ಇದ್ದಾರೆ, ಅನೇಕ ಜನ ಶಿಷ್ಯರಿಗೆ ಮಧ್ವಾಚಾರ್ಯರ ಸಿದ್ಧಾಂತವನ್ನ ಪಾಠ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರಂತೆ. ಆರಂಭ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಶಾಸ್ತ್ರಾಧ್ಯಯನ ಆರಂಭ ಮಾಡಬೇಕಾದರೆ ಪ್ರಮೇಯ ಗ್ರಂಥಗಳನ್ನ ಅಧ್ಯಯನ ಮಾಡಿರಲೇಬೇಕು. ಬಾಲಕರು ಅನ್ನೋ ಶಬ್ದಕ್ಕೆ ಗ್ರಹಣ ಧಾರಣ ಪಟುಹು ನತು ಸ್ತನಂಧಯ ಅಧೀತ ವ್ಯಾಕರಣ ಶಾಸ್ತ್ರಜ್ಞ ಅನಧೀತ ನ್ಯಾಯ ವೇದಾಂತ ಶಾಸ್ತ್ರಜ್ಞ. ಯಾರಿಗೆ ವ್ಯಾಕರಣ ಮೊದಲಾದ ಶಾಸ್ತ್ರಗಳ ಜ್ಞಾನ ಉಂಟು, ಯಾರಿಗೆ ವೇದಾಂತದ ಜ್ಞಾನ ಇಲ್ಲವೋ ಅವರೇ ಈ ಶಾಸ್ತ್ರಗಳಿಗೆ ಅಧಿಕಾರಿಗಳು ಅಂತ ಈ ರೀತಿಯಾಗಿ ಕರೀತಾರೆ. ಈ ಕಾರಣದಿಂದ ಆ ರಾಘವೇಂದ್ರ ತೀರ್ಥರು ಪ್ರಕರಣ ಗ್ರಂಥಗಳ ಪಾಠವನ್ನ ಅನೇಕ ಜನ ಶಿಷ್ಯರಿಗೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಆಚಾರ್ಯ ಮಧ್ವರ ಸಿದ್ಧಾಂತ ಅಧ್ಯಯನ ಮಾಡುವಂತಹ ಒಂದು ಯೋಗ ಜೀವನದಲ್ಲಿ ಸಿಗೋದು ಅತ್ಯಂತ ದುರ್ಲಭ. ಏನಾದರೂ ನಮಗೆ ಅನಾಯಾಸವಾಗಿ ಯೋಗ ಸಿಕ್ಕರೆ ಆ ಯೋಗವನ್ನ ಯಾವತ್ತೂ ಕೂಡ ತಪ್ಪಿಸಿಕೊಳ್ಳಬಾರದು. ಮಧ್ವಾಚಾರ್ಯರು ಹೇಳ್ತಾರೆ, ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಯಾವಾಗ ಶಾಸ್ತ್ರ ಪಾಠವನ್ನ ಮಾಡತಕ್ಕಂತಹ ಜ್ಞಾನಿಗಳು ಸಿಗುತ್ತಾರೋ ಅವಶ್ಯವಾಗಿ ಅವರ ಮೂಲಕ ತತ್ವೋಪದೇಶವನ್ನ ಪಡೆದುಕೊಳ್ಳಲೇಬೇಕು. ಮಧ್ವಾಚಾರ್ಯರ ಸಿದ್ಧಾಂತ ಅದರ ಮಹಿಮೆ ಎಷ್ಟು! ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವಹಿ. ಮಧ್ವಾಚಾರ್ಯರು ಬರುವ ತನಕ ಬ್ರಹ್ಮಸೂತ್ರಗಳಿಗೆ 21 ಕೆಟ್ಟ ಭಾಷ್ಯಗಳ ರಚನೆ ಆದರೂ ಕೂಡ 22ನೆಯದ್ದಾಗಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ಬರೆದು ಅದಾದ ಮೇಲೆ ಇನ್ನಾರೂ ಕೂಡ ವ್ಯಾಸ ರಚಿತವಾದ ಬ್ರಹ್ಮಸೂತ್ರಗಳಿಗೆ ಯಾರೂ ಕೂಡ ವ್ಯಾಖ್ಯಾನ ಮಾಡಿದವರು ನಮಗೆ ಕಾಣಿಸಲಿಲ್ಲ. ಈ ಕಾರಣದಿಂದಲೇ ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವಹಿ. ಹೀಗಾಗಿ ಸಿದ್ಧಾಂತ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಯಾವ ಮಧ್ವಾಚಾರ್ಯರ ಸಿದ್ಧಾಂತ ಇದೆ, ತತ್ವ ಸಿದ್ಧಾಂತ, ಅದರ ಅಧ್ಯಯನವನ್ನ ಜೀವನದಲ್ಲಿ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರ ಸಿದ್ಧಾಂತದ ಅಧ್ಯಯನ, ಪಾಠ ಪ್ರವಚನ ಇವೇ ಮೊದಲಾದ
ಕೆಲಸಗಳಿಂದ ಎಷ್ಟು ಪುಣ್ಯವನ್ನ ನಾವು ಜೀವನದಲ್ಲಿ ಸಂಪಾದಿಸಬಹುದು? ಹೇಳ್ತಾರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯಾ ಸುರಾಬ್ದ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಹೇಳ್ತಾರೆ, ಆನಂದ ತೀರ್ಥ ಭಗವತ್ಪಾದರ ಸಿದ್ಧಾಂತವನ್ನ, ಶಾಸ್ತ್ರವನ್ನ ಯಾರು ಅಧ್ಯಯನ ಮಾಡ್ತಾರೋ, ಹೇಗೆ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ, ಮನನ ಮಾಡೋದರ ಮೂಲಕ, ಪಾಠವನ್ನ ಮಾಡೋದರ ಮೂಲಕ ಯಾರು ಈ ಎರಡು ರೀತಿಯಿಂದ ಆವೃತ್ತಿಯನ್ನ ಮಾಡ್ತಾರೋ, ಸುರಾತ್ಯಾನರಾಂತ, ಯಾರ್ಯಾರು ಆವೃತ್ತಿ ಮಾಡ್ತಾರೆ, ಜಗತ್ತಿನಲ್ಲೇನೋ ನಾವು ಹುಟ್ಟು ಬಿಟ್ಟಿದ್ದೇವೆ, ಆಚಾರ್ಯ ಮಧ್ವರ ಕೃಪೆಗೆ ಪೂರ್ಣ ಪಾತ್ರರಾಗಿ ಬಿಟ್ಟಿದ್ದೇವೆ, ಮನುಷ್ಯರು ಮಾತ್ರ ಈ ಮಧ್ವರ ಸಿದ್ಧಾಂತದ ಅಧ್ಯಯನವನ್ನ ಮಾಡ್ತಾರೆ ಅಂತ ತಿಳ್ಕೋಬೇಡಿ. ಸುರಾಬ್ದ್ಯಾನರಾಂತ, ದೇವಾನುದೇವತೆಗಳು ಕೂಡ ಈ ಮಧ್ವಾಚಾರ್ಯರ ಸಿದ್ಧಾಂತದ ಅಧ್ಯಯನಕ್ಕೋಸ್ಕರ ಹಾತೊರೀತಾ ಇರ್ತಾರಂತೆ. ಅವರು ಆಚಾರ್ಯರು ತಮ್ಮ ಶಿಷ್ಯರಿಗೆ ಶಾಸ್ತ್ರಾದಿ ಪಾಠಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸನಕ ಸನಂದನ ಶೇಷನೇ ಮೊದಲಾದಂತಹ ದೇವಾನುದೇವತೆಗಳು ಆಕಾಶದಲ್ಲಿ ನಿಂತು ಅವರ ಉಪನ್ಯಾಸ ಪಾಠ ಪ್ರವಚನವನ್ನ ಶ್ರವಣ ಮಾಡಿ ಅವರು ಹೋಗ್ತಾ ಇದ್ರು ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಪಾಠದ ಗರಿಮೆ ಹಿರಿಮೆ ಎಷ್ಟು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಯಾರ್ಯಾರು ದೇವಾನುದೇವತೆಗಳಿಂದ ಹಿಡಿದು ಮನುಷ್ಯೋತ್ತಮರ ತನಕವೂ ಕೂಡ ಯಾರು ಈ ಮಧ್ವರ ಸಿದ್ಧಾಂತದ ಅಧ್ಯಯನವನ್ನ ನಡೆಸ್ತಾರೋ ಪರಮಾತ್ಮ ಅವರಿಗೆ ಮೋಕ್ಷ ಲೋಕವನ್ನ ಕಟ್ಟಿಟ್ಟ ಬುದ್ಧಿ, ಮೋಕ್ಷ ಲೋಕವನ್ನ ಅವರಿಗೆ ಕೊಟ್ಟೇ ಕೊಡ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಅಷ್ಟು ಅದ್ಭುತವಾದ ಒಂದು ಶಾಸ್ತ್ರ ಈ ನಮ್ಮ ಮಧ್ವಾಚಾರ್ಯರ ಶಾಸ್ತ್ರ. ದಾಸರಾಯರು ಕೂಡ ಹೇಳ್ತಾರೆ, ಏಸೂಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದಂತಹ ಶರೀರ, ಮನುಷ್ಯ ಶರೀರ ಇದು ಸುಮ್ನೆ ಬರುತ್ತೆ ಅಂತ ಅನ್ಕೊಳ್ಳಿಕ್ ಹೋಗ್ಬಾರ್ದು. ಈ ಮನುಷ್ಯ ದೇಹವನ್ನ ಪಡೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟಿದ್ದಾನೆ. ದಾಸರು ಹೇಳ್ತಾರೆ, 84 ಲಕ್ಷ ಜೀವರಾಶಿಯನ್ನ ದಾಟಿ ಬಂದಿರತಕ್ಕಂತಹದ್ದು ಈ ಶರೀರ. ಹಾಗಾದ್ರೆ ಸುಮ್ನೆ ಮನುಷ್ಯ ಶರೀರ ಅನ್ನೋ ಜೀವನದಲ್ಲಿ ದೊರಕತಕ್ಕಂತಹದ್ದಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಅದರಲ್ಲೂ ಕೂಡ ಆಚಾರ್ಯ ಮಧ್ವರ ಸಿದ್ಧಾಂತವನ್ನ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನ ಮಾಡುವಂತಹ ಒಂದು ದೊಡ್ಡ ಯೋಗ ಸಿಕ್ತು ಅಂತ ಬಿಟ್ರೆ ಆ ಯೋಗವನ್ನ ಯಾವತ್ತೂ ಕೂಡ ವಿನಾಕಾರಣ ತಪ್ಪಿಸಿಕೊಳ್ಳಬಾರದು. ಹೀಗಾಗಿ ಆ ರಾಘವೇಂದ್ರ ತೀರ್ಥರು ಕೂಡ ಅನೇಕ ಜನ ಶಿಷ್ಯರಿಗೆ ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಯಾವ ಪ್ರಮಾಣ ಪದ್ಧತಿ ಅನ್ನುವ ಗ್ರಂಥ ಇದೆ, ಆ ಪ್ರಮಾಣ ಪದ್ಧತಿ ಅನ್ನೋ ಗ್ರಂಥದ ಪಾಠವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರಂತೆ ಅವರು. ಯಾವುದು ಪ್ರಮಾಣ? ದ್ವೈತ ಸಿದ್ಧಾಂತದಲ್ಲಿ ಎಷ್ಟು ಪ್ರಮಾಣಗಳನ್ನ ಒಪ್ಪಿದ್ದಾರೆ? ಸಾಕ್ಷಿಯ ಸ್ವರೂಪ, ಸ್ಮರಣೆಯ ಸ್ವರೂಪ, ಒಟ್ಟಾರೆ ಎಷ್ಟು ನಿಗ್ರಹ ಸ್ಥಾನಗಳು, ಹೀಗೆ ಅನೇಕ ರೀತಿಯಲ್ಲಿ ಪ್ರಮಾಣಗಳ ಒಂದು ರೀತಿಯನ್ನ ದಾರಿಯನ್ನು ತೋರಿಸಿಕೊಡ್ತಕ್ಕಂತಹ ಟೀಕಾಕೃತ್ಪಾದರ ಸ್ವತಂತ್ರ ಗ್ರಂಥಗಳಲ್ಲಿ ಒಂದಾಗಿರತಕ್ಕಂತಹದ್ದು ಈ ಪ್ರಮಾಣ ಪದ್ಧತಿ. ಹೀಗೆ ಇಂಥ ಆ ಪ್ರಮಾಣ ಪದ್ಧತಿ ಮೊದಲಾದ ಗ್ರಂಥಗಳನ್ನ ಆ ರಾಘವೇಂದ್ರ ತೀರ್ಥರು ಅನೇಕ ಜನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ರು. ಹೇಗಿದ್ದಾರವರು? ಅಗಾಧ ಮೇಧಸಾಂ. ಅವರ ಬುದ್ಧಿ ಏನ್ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ದೇವಾ? ಅವರ ಪ್ರಜ್ಞಾಶಕ್ತಿ, ಧಾರಣಾಶಕ್ತಿ, ಮೇಧಾಶಕ್ತಿ
ಇದೆಲ್ಲವೂ ಕೂಡ ಅಪಾರವಾಗಿರ್ತಕ್ಕಂತಹ ಶಿಷ್ಯರು ಅವರೊಟ್ಟಿಗಿದ್ದಾರೆ. ಈಗಿನ ಕಾಲದ ಗುರು ಶಿಷ್ಯರೆಲ್ಲ ಹಿಂಗಿರ್ತಾರೆ ಅಂತ ನಾವೆಲ್ಲ ನೋಡ್ತಿರ್ತೇವೆ. ಗುರು ಸರಿಯಾಗಿ ಸಿಕ್ಕರೆ ಶಿಷ್ಯಂದ್ರ ಸರಿಯಾಗಿ ಸಿಗಲ್ಲ, ಶಿಷ್ಯ ಸರಿಯಾಗಿ ಸಿಕ್ಕರೆ ಅವನಿಗೆ ಪಾಠ ಮಾಡತಕ್ಕಂತ ಗುರು ಸರಿಯಾಗಿ ಸಿಗಲ್ಲ. ಹೀಗಾಗಿ ಎರಡೂ ಕಡೆಯಿಂದ ಸರಿಯಾಗಿ ಯೋಗ್ಯ ಗುರು ಯೋಗ್ಯ ಶಿಷ್ಯ ಇವರಿಬ್ಬರೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ತುಂಬಾ ಪುಣ್ಯವನ್ನ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗತ್ತೆ, ಹೊರತು ಇಲ್ಲದಿದ್ರೆ ಅದು ಸಾಧ್ಯವೇ ಇಲ್ಲ. ಹೀಗಾಗಿ ಆ ರಾಘವೇಂದ್ರ ತೀರ್ಥರು ದೊಡ್ಡ ಜ್ಞಾನಿಗಳು, ಅವರ ಶಿಷ್ಯರೂ ಕೂಡ ಅಪಾರವಾದ ಬುದ್ಧಿಯುಳ್ಳಂಥವರು, ವ್ಯುತ್ಪನ್ನ ಪ್ರತ್ಯುತ್ಪನ್ನ ಮತಿಗಳಾಗಿದ್ದರು. ಇಂಥ ಆ ಶಿಷ್ಯರಿಗೆ ರಾಘವೇಂದ್ರ ತೀರ್ಥರು ಟೀಕಾಕೃತ್ಪಾದರ ಗ್ರಂಥವಾದ ಪ್ರಮಾಣ ಪದ್ಧತಿಯೇ ಮೊದಲಾದಂತಹ ಗ್ರಂಥಗಳನ್ನ ಆ ಉಪದೇಶವನ್ನ ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಈ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನದಿಂದ ಜೀವನದಲ್ಲಿ ನಮಗೇನ್ ಲಾಭ ಅಂತ ನಾವೆಲ್ಲ ಅನ್ಕೋತಿರ್ತೇವೆ. ವಾದಿರಾಜ ತೀರ್ಥರು ಒಂದು ಮಾತನ್ನ ಹೇಳ್ತಾರೆ, ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಅಂತ ಹೇಳ್ತಾರೆ. ಯಾರು ಈ ಆಚಾರ್ಯ ಮಧ್ವರ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನ ತಮ್ಮ ಜೀವನದಲ್ಲಿ ಪ್ರಯತ್ನ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಯಾರು ನಡೆಸ್ತಾರೋ ಅವರಿಗೆ ಜೀವನದಲ್ಲಿ ಯಾವುದೇ ತರಹದ ಸಂಪತ್ತಿಗೂ ಕೂಡ ಕೊರತೆ ಆಗೋದಿಲ್ಲ. ಅದಕ್ಕೋಸ್ಕರವೇ ವಾದಿರಾಜ ತೀರ್ಥರಂತಹ ಜ್ಞಾನಿಗಳು ಹೇಳ್ತಾರೆ, ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ. ಸುಧಾ ಗ್ರಂಥದ ಅಧ್ಯಯನದ ಫಲ ಸುಧಾಯ ಶ್ರೀಕರತ್ವೆ ವಯಮೇವ ಸಾಕ್ಷಿಣಃ. ಸುಧಾ ಗ್ರಂಥವು ಸಂಪತ್ತಿಗೆ ಜನಕ ಅನ್ನೋ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಅಂತ ಹೇಳಿದಂತಹ ದೊಡ್ಡ ಜ್ಞಾನಿಗಳು ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಅವರು ಹೇಳ್ತಾರೆ, ದಾಸ್ಯಾಮಿ ಭಾಗ್ಯೈ ಸಹ. ಹೀಗಾಗಿ ಆ ಮಧ್ವಾಚಾರ್ಯರು ಬರೆದ ಟೀಕಾಕೃತ್ಪಾದರು ಬರೆದಂತಹ ಯಾವ ಗ್ರಂಥಗಳು ಇದ್ದಾವೆ ಆ ಗ್ರಂಥಗಳ ಅಧ್ಯಯನವೇ ನಮ್ಮ ಜೀವನದಲ್ಲಿ ಈ ಸಂಸಾರ ಬಂಧನವನ್ನು ದಾಟ್ಲಿಕ್ಕೆ ಇರತಕ್ಕಂಥ ಒಂದು ದೊಡ್ಡ ನಾವೇ ಹಡಗು. ಇಂಥ ಹಡಗನ್ನ ಅವಶ್ಯವಾಗಿ ನಾವೆಲ್ಲರೂ ಕೂಡ ದಾಟಬೇಕು ಅನ್ನುವಂತಹ ಒಂದು ಸಂದೇಶವನ್ನ ನೀಡೋದರ ಮೂಲಕ ರಾಘವೇಂದ್ರ ತೀರ್ಥರು ನಿಖಿಲ ಸಂಪದಾಂ ಪದಂ ತಮ್ಮ ಎಲ್ಲ ಶಿಷ್ಯರಿಗೂ ಕೂಡ ಆ ಪಾಠವನ್ನ ಪ್ರಮಾಣ ಪದ್ಧತಿಯೇ ಮೊದಲಾದಂತಹ ಗ್ರಂಥಗಳ ಪಾಠವನ್ನ ಮಾಡ್ತಾರಂತೆ. ಬರೀ ಟೀಕಾಕೃತ್ಪಾದರಿಂದ ರಚಿತವಾದ ಗ್ರಂಥಗಳಷ್ಟೇ ಅಲ್ಲ, ಮಧ್ವರು ರಚನೆ ಮಾಡಿದ ಯಾವ ಗ್ರಂಥಗಳಿದೆ ಅದಕ್ಕೆ ಬರೆದಂತಹ ಟೀಕಾ ಗ್ರಂಥಗಳು ಯಾವ್ದಾವ್ ಇದ್ದಾವೋ ಎಲ್ಲ ಗ್ರಂಥಗಳನ್ನು ಕೂಡ ಪಾಠ ಮಾಡಿ ತದ್ಧಿ ತಪಸ್ತದ್ಧಿ ತಪಃ ಅನ್ನೋ ಮಾತನ್ನ ಅಕ್ಷರಶಃ ತಮ್ಮ ಸನ್ಯಾಸ ಜೀವನದಲ್ಲಿ ಕೃತಿಯಲ್ಲಿ ತಂದು ತೋರಿಸಿದಂತಹ ಜ್ಞಾನಿಗಳು ರಾಘವೇಂದ್ರ ತೀರ್ಥರು. ಆದ್ದರಿಂದ ಇಂಥ ರಾಘವೇಂದ್ರ ತೀರ್ಥರ ಸಂಪೂರ್ಣ ಅನುಗ್ರಹ ನಮಗೂ ಕೂಡ ಇರಬೇಕು ಅಂತ ಈ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ತೀರ್ಥರು ಕಮಲಾಲಯ ಪುಷ್ಕರಣಿ ಅನ್ನುವಂತಹ ಒಂದು ಸ್ಥಳ, ಆ ತಮಿಳುನಾಡು ಪ್ರಾಂತ್ಯದಲ್ಲಿ ಬರುವಂತಹ ಕಮಲಾಲಯ ಪುಷ್ಕರಣಿ ಅನ್ನುವಂತಹ ಒಂದು ತೀರ್ಥ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಮನಸ್ಸಿನವರಾಗಿ ಹೇಳ್ತಾರಂತೆ. ಕಮಲಾಲಯೇ ಕಮಲಯಾ ಕಟಾಕ್ಷಿತೋ ಯಮಿರಾಡವಾಪ ಯಮರಾಡಪಾಯದಂ ಪ್ರಣೀನಂ ಸುರರ್ಧಮಹಿಲಂ ಕೃಪೋರ್ಮಿಲಂ ಸರಳಂ ಶ್ರಿತೇಷು ಗರಲಂ ಫಲೇಖಿಲೇ. ಕಮಲಾಲಯ ಪುಷ್ಕರಣಿ ಅನ್ನುವ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ.
ಅಂಥ ಲಕ್ಷ್ಮೀ ದೇವಿಯನ್ನ ಆ ರಾಘವೇಂದ್ರ ತೀರ್ಥರು ದರ್ಶನವನ್ನ ಮಾಡಿ ಆ ಇಡೀ ಜಗಜ್ಜನನಿಯಾದ ಜಗನ್ಮಾತೆಯಾದಂತಹ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ ಅವಳಿಗೆ ನಮಸ್ಕಾರವನ್ನ ಮಾಡ್ತಾರಂತೆ ಆ ರಾಘವೇಂದ್ರ ತೀರ್ಥರು.